ನೈಟ್ ನಾವು ತೆಯ್ಯಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅವ್ರ ಪ್ರೀ ರಿಚುವಲ್ಸ್ ಆಗಿರ್ಬೋದು, ಅದು ತೆಯ್ಯಮ್ನ ಮಾಡೋದಾಗಿ ಅವ್ರು ಪರ್ಫಾರ್ಮ್ ಮಾಡೋದಾಗಿರ್ಬೋದು, ಎಲ್ಲನೂ ನೋಡಿದು 2 to 3 ವೇರಿಯಂಟ್ ತೆಯ್ಯಮ್ಸ್ನ ಪರ್ಫಾರ್ಮ್ ಮಾಡಿದ್ರು. ಇಟ್ ವಾಸ್ ಸೋ ಗುಡ್. ವಿ ಆರ್ ಸೋ ಗ್ಲ್ಯಾಡ್ ವಿ ಕುಡ್ ಬಿ ಪಾರ್ಟ್ ಆಫ್ ದ್ಯಾಟ್. Again, for one last time before leaving this Payanur, we want to visit the temple again. So we are going back to temple. We have checked out our room. Now we are heading to the temple for one last time before leaving Payanur. Come, let's go. I always wanted to travel like a local when I go take trips. But this trip was full local experience. ಚೆನ್ನಾಗಿ ಅಂದರೆ ಲೋಕಲ್ ಟ್ರಾನ್ಸ್ಪೋರ್ಟ್ನ ನೋಡ್ಕೊಂಡು, ಆ ಫುಡ್ ಅವ್ರ ಲೋಕಲ್ ಫುಡ್ನ ಎಂಜಾಯ್ ಮಾಡೋದು, ಅವ್ರ ಕಲ್ಚರ್ನ ನೋಡೋದು, ಎಕ್ಸ್ಪೀರಿಯನ್ಸ್ ದೇರ್ ಆಲ್ ಟ್ರೆಡಿಷನ್ಸ್. ಹ್ಯಾಪಿ, ಸೋ ಹ್ಯಾಪಿ. ನೈಟ್ ಫುಲ್ ಇಲ್ಲೇ ಸ್ಪೆಂಡ್ ಮಾಡಿದ್ರು. ಫ್ರೆಶ್ ಅಪ್ ತೂರ್ಸ್ಕೊಂಡು ಇಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಅಂದರೆ ಮಾರ್ನಿಂಗ್ ಸ್ವಲ್ಪ ಫುಲ್ ನಿದ್ದೆ ಮಾಡಿರಲಿಲ್ಲ, ಟ್ರಾವೆಲಿಂಗ್ ಬರೋಲ್ಲ, ಹಂಗಾಗಿ ಸ್ವಲ್ಪ ನಿದ್ದೆ ಬರ್ತಿತ್ತು. ಸ್ಟ್ರೈನ್ ಆಗಿದೆ ಅಫ್ಕೋರ್ಸ್, ಬಟ್ ಡಸಂಟ್ ಮ್ಯಾಟರ್. ಫುಲ್ ಮೇಕಪ್ ಆದ ನಂತರ ತನ್ನನ್ನು ತಾನು ಮಿರರಲ್ಲಿ ನೋಡಿಕೊಂಡು ಕೊಲದಾರಿ ದೈವವನ್ನು ಆಹ್ವಾನಿಸ್ತಾರೆ. ಆಗ ಮಾತ್ರ ದೈವದ ಸಂಪೂರ್ಣ ಪವರ್ ಕೊಲದಾರಿಗೆ ಬರೋದು. ತೆಯ್ಯಮಲ್ಲಿ ರೆಡ್, ಆರೆಂಜ್ ಮೇಜರ್ ಆಗಿ ನಾವು ನೋಡುವಂತ ಕಲರ್ಸ್. ಅದಲ್ಲದೆ ವಿ ಕ್ಯಾನ್ ಸಿ ವೈಟ್, ಯೆಲ್ಲೋ, ಬ್ಲ್ಯಾಕ್ ಅಂಡ್ ಮೋರ್. ದೀಸ್ ಆರ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕಲರ್ಸ್. ವೈಟ್ ಫ್ರಮ್ ರೈಸ್ ಬೇಸ್ಡ್, ಯೆಲ್ಲೋ ಇಸ್ ಟರ್ಮರಿಕ್, ಬ್ಲ್ಯಾಕ್ ಕಪ್ಪು ಕಲರ್ನ ಭತ್ತದ ಹುಲ್ಲನ ಪ್ಯಾಡಿ ಕ್ರಾಪ್ನ ಸುಟ್ಟು ಅದರಿಂದ ಬರೋ ಬೂದಿಗೆ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಟರ್ಮರಿಕ್ಗೆ ಲೈಮ್ ಸ್ಟೋನ್ನ ಸೇರಿಸಿ ರೆಡ್ ಕಲರ್ ಪ್ರಿಪೇರ್ ಮಾಡಿ ಅದರಿಂದ ಮೇಕಪ್ ಮಾಡ್ತಾರೆ. Not everyone can become Koladari. People who wear Koladari follows many strict rules in their life and they are built that way. ಎಲ್ಲರೂ ಕೊಲದಾರಿ ಆಗೋಕ್ಕಾಗಲ್ಲ, ಅದಕ್ಕೆ ಅದ್ರದ್ದೇ ಆದ ನಿಯಮಗಳಿವೆ. ನಾನು ಇಲ್ಲಿಗೆ ಬರೋ ಮುಂಚೆ ತೆಯ್ಯಂನ ಆಚರಣೆ, ದೈವದ ಶಕ್ತಿ ಬಗ್ಗೆ ಕೇಳಿದೆ. ನಮ್ಮ ಶೆಟ್ರು ಮೂವಿ ಕಾಂತಾರ ನೋಡಿದಾಗ್ಲೆಲ್ಲ, ಎಷ್ಟೊಂದು ವಿಡಿಯೋಸ್ ರೀಲ್ಸ್ ನೋಡಿದಾಗ್ಲೆಲ್ಲ ವಾವ್ ಥ್ರಿಲ್ಲಿಂಗ್ ಅಂತ ಅನ್ಕೋತಿದ್ದೆ. ಆದರೆ ಇಲ್ಲಿಗೆ ಬಂದು ತೆಯ್ಯಂ, ದೈವ, ಇದರ ಆಚರಣೆ ಬಗ್ಗೆ ತಿಳಿದುಕೊಂಡು ಸ್ವತಃ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನನಗೂ ಇದರ ಶಕ್ತಿ ಅರ್ಥ ಆಗಿದ್ದು. ತೆಯ್ಯಮ್ಮಲ್ಲಿ ಕೆಲವು ದೈವ ಫುಲ್ ಮೇಕಪ್ ಆದ ನಂತರ ಆವರಣಕ್ಕೆ ಬಂದು ಆರಾಧನೆ ಆಚರಣೆಯನ್ನ ಮಾಡಿದ್ರೆ, ಇನ್ನೂ ಕೆಲವು ತೆಯ್ಯಂಗಳಲ್ಲಿ ಕೇವಲ ಫೇಸ್ ಮೇಕಪ್ ಮಾತ್ರ ಹಾಕಿ ದೇವರನ್ನ ಆರಾಧಿಸುತ್ತಾ ವಿವಿಧ ರೀತಿಯ ವಸ್ತ್ರ ಆಭರಣಗಳನ್ನ ಹಾಕಿಕೊಳ್ಳೋದು ಉಂಟು. ರಾತ್ರಿ ನಾವು ನೋಡಿದ ಕುರುತಿಯಮ್ಮ ದೈವನು ಹೀಗೆ ದೈವದ ಆರಾಧನೆ ಮಾಡುತ್ತಾ ಫುಲ್ ರೆಡಿಯಾಗಿ ನಂತರ ಪೂಜೆಯನ್ನ ಮಾಡುತ್ತೆ.
ಆದರೆ ನಾನು ಅದರ ವಿಡಿಯೋನ ತಗೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಬೆಳಗ್ಗೆ ನಡೆದ ಕುಂಡೋರ ಚಾಮುಂಡಿ ತೆಯ್ಯಂನ ರಿಚುವಲ್ಸ್ನ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ. I guess I was so blessed to be part of this. ಎಷ್ಟು ವರ್ಷಗಳ ಆಸೆ ಹೀಗೆ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಚಾಮುಂಡಿ ತೆಯ್ಯಂ ದೈವಾರಾಧನೆಯನ್ನ ಮಾಡ್ತಾ ಒಂದೊಂದೇ ಕಾಸ್ಟ್ಯೂಮ್ನ ಧರಿಸ್ತಾ ಪೂರ್ಣ ಪ್ರಮಾಣದ ಆಚರಣೆಯ ನಂತರ ಕಾಣಿಸಿದ್ದು ಹೀಗೆ. ಇದು ಪಪ್ಪಾಯ ಕಾಕ್ಟೈಲ್, ಕಣ್ಣೂರು ಕಾಕ್ಟೈಲ್ ಏನೋ ಇಲ್ಲಿ ಫೇಮಸ್. ಪಪ್ಪಾಯ, ಮಸ್ಕ್ ಮೆಲನ್, ಡ್ರೈ ಫ್ರೂಟ್ಸ್, ಮಿಲ್ಕ್ ಎಲ್ಲ ಹಾಕಿ ಮಾಡಿರ್ತಾರೆ. ಕುಡಿಯೋದು ಆದರೆ ಕುಡಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ, ಅದಕ್ಕೆ ಸ್ಪೂನಲ್ಲಿ ತಿಂತಾಯಿದ್ದೀನಿ. ನಮ್ಮ ಡೇ ಟು ಪ್ಲ್ಯಾನ್ಸ್ ಕಣ್ಣೂರ್ಗೆ ಹೋಗೋದಾಗಿತ್ತು, ಬಟ್ ಟೆಂಪಲಲ್ಲಿ ಇವತ್ತು ಇನ್ನೂ ವಿಶೇಷವಾದ ತೆಯ್ಯಮ್ಸ್ ನಡೀತಾ ಇರೋದ್ರಿಂದ ನಾವು ಅದಕ್ಕೆ ಮನಸ್ಸು ಹೊತ್ತು ವಿ ಡಿಸೈಡೆಡ್ ಟು ಸ್ಟೇ ಹಿಯರ್ ಇಟ್ಸೆಲ್ಫ್. ಬಿಕಾಸ್ ಎನಿವೇ ನಮ್ಮ ಟ್ರೈನ್ ಪಯ್ಯಣೂರಿಂದನೇ ಬೋರ್ಡ್ ಆಗೋದಿದೆ. ಸೊ ಮತ್ತೆ ಕಣ್ಣೂರ್ಗೆ ಹೋಗಿ ಕಣ್ಣೂರಿಂದ ಪಯ್ಯಣೂರು ಬರೋದು ಬೇಡ, ಅಥವಾ ಅಲ್ಲಿಂದ ಟ್ರೈನ್ ತೊಗೊಳೋದು ಬೇಡ, ಪಯ್ಯಣೂರಲ್ಲೇ ಇಲ್ಲೇ ಇರೋಣ, ಸಂಜೆ ಇಲ್ಲಿಂದನೇ ಟ್ರೈನ್ ಹತ್ತೋಣ ಅಂತ ಇಲ್ಲೇ ಇರೋಕ್ಕೆ ಡಿಸೈಡ್ ಮಾಡ್ದು. And you know, these tayyams has my whole heart. Literally, that's so good, so divine, spiritual. We're enjoying the experiences, like it cannot be put in words. It's so good. You can understand the way we have cancelled our plans to Kannur and ದೈವದ ಮುಂದೆ ಯಾವುದೇ ಬೇಡಿಕೆ ಇದ್ರೂ ಅದು ಈಡೇರುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಆ ನಂಬಿಕೆ ತಕ್ಕಂತೆ ದೈವ ಎಲ್ಲರನ್ನೂ ಕಾಪಾಡ್ತಾ ಭಕ್ತರ ಕಷ್ಟ ಸುಖಗಳನ್ನ ನೋಡ್ಕೋತಿದೆ. ನೀವು ಯಾವುದೇ ಕೋರಿಕೆ ಇಲ್ಲಾಂದ್ರೂ ಪರವಾಗಿಲ್ಲ, ಭಕ್ತಿಯಿಂದ ಹೋಗಿ ದೈವದ ಮುಂದೆ ನಿಲ್ಲಿ. ನಿಮ್ಮ ಲೈಫಲ್ಲಿ ಅದೇನೇ ಕಷ್ಟ ಇದ್ರು ಅದನ್ನ ಗೆದ್ದು ಮುನ್ನುಗ್ಗೋ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ. ಇದು ದೆಯ್ಯಂ ಬಗ್ಗೆ ತಿಳಿದುಕೊಳ್ಳುವ ಹಾಗೂ ನಿಮಗೆ ತಿಳಿಸುವ ನನ್ನ ಸಣ್ಣ ಪುಟ್ಟ ಪ್ರಯತ್ನವಾಗಿತ್ತು. And for this opportunity, I'm so grateful. Thank you, universe. And to the people of Payanuru, I love you. Kerala was so amazing, guys. ಅದರಲ್ಲೂ ನಾವು ಬಂದಿದ್ದ ರೀಸನ್ ತೆಯ್ಯಂ, that went marvelous. No words about it. ನಾನು ತೆಯ್ಯಂ ನೋಡಬೇಕು ಅಂದ್ರೆ ಇಟ್ ವಾಸ್ ಮೈ ಮೆನಿ ಇಯರ್ಸ್ ವಿಶ್.
ಎಷ್ಟೋ ದಿನ ವರ್ಷಗಳ ಆಸೆ ಆಗಿತ್ತು. ಬಟ್ ಅದು ಈ ಥರ ಈ ಟೈಮಲ್ಲಿ ಆಪರ್ಚುನಿಟಿ ತಕ್ಷಣ ಜಸ್ಟ್ ಚೆನ್ನಾಗಿತ್ತು. ನಾವು ಕಣ್ಣೂರು ಪ್ಲಾನ ಕ್ಯಾನ್ಸಲ್ ಮಾಡಿ ಅಲ್ಲಿ ಆ ಟೆಂಪಲೆಲ್ಲ ಉಳ್ಕೊಂಡು ಇವತ್ತು ಅಂದರೆ ಜಸ್ಟ್ ಥಿಂಕ್ ಎಷ್ಟು ಚೆನ್ನಾಗಿತ್ತು ಅಂತ. ದಿಸ್ ಬ್ಲಾಗ್ ವಾಸ್ ಆಲ್ ಅಬೌಟ್ ತೆಯ್ಯಂ. ಅದ್ರ ಬಗ್ಗೆ ಆದಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಎಷ್ಟು ಗೊತ್ತೋ ಆದಷ್ಟು ತಿಳ್ಕೊಂಡು ರಿಸರ್ಚ್ ಮಾಡಿ ಎಲ್ಲರನ್ನ ಕೇಳಿಕೊಂಡು ನಿಮಗೆ ಅದ್ರ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದಷ್ಟು ಅದನ್ನು ಕ್ಯಾಪ್ಚರ್ ಮಾಡಿ ಪರ್ಮಿಷನ್ ತೊಗೊಂಡು ಕ್ಯಾಪ್ಚರ್ ಮಾಡಿದ್ದೀನಿ. ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನಗೆ ಗೊತ್ತಿರಂಗೆ. ಅಕಸ್ಮಾತ್ ಏನು ಮಿಸ್ಟೇಕ್ಸ್ ಆಗಿದ್ದರೆ ಪ್ಲೀಸ್ ಫಾರ್ಗಿವ್ ಮೀ ಆ್ಯಂಡ್ ಐ ಹೋಪ್ ಯು ಲೈಕ್ ದ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೊಸ ಥರದ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಟು ಕರ್ಲಿ ಡೈರೀಸ್ ಆ್ಯಂಡ್ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಂಡ್ ಮಾಡೋ ಮುಂಚೆ ಫ್ರಮ್ ದ ಪ್ಲ್ಯಾನ್ ಪೈನೂರಿಗೆ ಬಂದು ಇಳಿದು ಈಗ ವಾಪಸ್ ಟ್ರೈನ್ ಹತ್ತುತ್ತಾ ಇರೋ ತನಕ ನಮಗೆ ಹೆಲ್ಪ್ ಮಾಡಿದೆ ಎಲ್ಲರೂ. ರವೀಂದ್ರ ಅಂಕಲ್ ಅಂತ ಫಸ್ಟ್ ಸಿಕ್ಕಿ ನಮ್ಮನ್ನ ಪೈನೂರು ಟೌನಿಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಂದ ಏನೋ ಗಾಡ್ಸ್ ಪ್ಲ್ಯಾನ್ ಅನಿಸುತ್ತೆ. ಅವರೇ ಬಂದು ನಮ್ಮನ್ನ ಕೇಳಿ ಮಾತಾಡಿಸಿ ನಮ್ಮ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇದ್ದರೂ ಅರ್ಥ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಟೆಂಪಲಲ್ಲಂತೂ ನೈಟ್ ಅಂತೂ ಬಂದು ಹಿಂಗೆ ಏನೇನೋ ಮಾತಾಡ್ತಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಬನ್ನಿ ಮನೆಗೆ ಅಂತೆಲ್ಲ ಕರೆದಿರೋದು. ಇಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಎವ್ರಿ ಒನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಕೇರಳ ಮತ್ತು ಮಾನ್ಸೂನ್ ಅಥವಾ ವಿಂಟರಲ್ಲಿ ಬರ್ತೀವಿ, ನಾಟ್ ಇನ್ ಸಮ್ಮರ್ ಗೈಸ್. ನಿಮಗೂ ಸಜೆಷನ್ ಟು ಕಮ್ ಬ್ಯಾಕ್. ನಮಗೆ ಕೇರಳ ಅಂತ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ. ಕೇರಳ ಅಂಟಿಲ್ ದೇರ್, ಬಾಯ್ ಬಾಯ್.